ಹಲೋ ನಮಸ್ತೆ, ವೆಲ್ಕಮ್ ಟು ಐಶುನಾಯಕ್ ಮಿನಿ ಬ್ಲಾಗ್. ನಾನಿವತ್ತು ಎಲ್ಲಿಗೆ ಹೋಗ್ತೀನಿ ಅಂತ ಗೊತ್ತಾಗಬೇಕು ಅಂದರೆ ಈ ವಿಡಿಯೋನ ಕೊನೆವರೆಗೂ ನೋಡಿ. ನಾನಿವತ್ತು ಒಬ್ಬ ಸ್ಪೆಷಲ್ ವ್ಯಕ್ತಿನ ಮೀಟ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಯಾರಪ್ಪ ಅಂತ ಅಂದರೆ ಇವಳು ನನ್ನ ಬೆಸ್ಟ್ ಫ್ರೆಂಡ್. ನಾನು ಇವಳು ಇವಾಗ ಪರಿಚಯ ಆಗಿರೋ ಫ್ರೆಂಡ್ಸ್ ಅಲ್ಲ. ನಮ್ಮದು ಫ್ರೆಂಡ್ಶಿಪ್ಗೆ ಆಲ್ರೆಡಿ 15 ಇಯರ್ಸ್ ಕಂಪ್ಲೀಟ್ ಆಗಿದೆ. ಸ್ವಲ್ಪ ದಿನ ಗ್ಯಾಪ್ ಆಗಿತ್ತು ಅಷ್ಟೇ. ಆ ಗ್ಯಾಪ್ನ ಕವರ್ ಮಾಡೋಣ ಅಂತ ನಾನು ಇವತ್ತು ಸಂಜು ಮನೆಗೆ ಹೋಗಿದ್ದೆ. ಹೋಗ್ಬೇಕಿದ್ರೆ ಹಾಗೆ ಅವಳು ಡ್ಯಾನ್ಸ್ ಕ್ಲಾಸ್ ಇತ್ತು. ಸೊ ಅದಕ್ಕೆ ಡ್ಯಾನ್ಸ್ ಕ್ಲಾಸ್ ಎಲ್ಲ ಮುಗಿಸ್ಕೊಂಡು ನಾವು ಮನೆ ಕಡೆ ಹೊರಟ್ವಿ. ನನ್ನ ಚಿಕ್ಕ ವಯಸ್ಸಿನ ಫಸ್ಟ್ ಫ್ರೆಂಡ್ ಅಂದರೆ ಇವಳೇ ಸಂಜನಾ. ಆ್ಯಂಡ್ ನಾನಂತೂ ಇವಳನ್ನ ತುಂಬ ಮಿಸ್ ಮಾಡ್ಕೊಂಡಿದ್ದೀನಿ ಈ 4 ವರ್ಷದಲ್ಲಿ. ನಿನ್ನ ಸ್ನೇಹದಿಂದ ಎಲ್ಲ ಚಂದ ಚಂದ. ನಾನು ಸ್ಕೂಲ್ಗೆ ಹೋಗ್ಬೇಕಾದ್ರೆ ಎಲ್ಲ ಓಡಾಡಿರೋ ಜಾಗ ಎಲ್ಲ ನೋಡಿ ತುಂಬಾ ಖುಷಿ ಆಯಿತು. ಸ್ಕೂಲ್ಗೆ ಹೋಗಿ ಬಂದಮೇಲಂತೂ ನಾವು ಸುಮ್ಮನೆ ಅಂತೂ ಇರ್ತಾನೆ ಇರಲಿಲ್ಲ. ಅಲ್ಲಿ ಕಾಣಿಸ್ತಿದೆಯಲ್ಲ, ಆ ಮನೆಗೆ ಹೋಗ್ಬಿಟ್ಟು ಸುಮ್ಮನೆ ಬೆಲ್ ಮಾಡಿ ಓಡ್ ಬಂದುಬಿಡ್ತಿದ್ವಿ. ಅವ್ರು ಮತ್ತೆ ಬಂದು ನಮ್ಮ ಪೇರೆಂಟ್ಸ್ ಹತ್ರ ಕಂಪ್ಲೇಂಟ್ ಮಾಡ್ತಿದ್ರು. ಇಲ್ಲಿ ಅಂಕಲ್ ಆಂಟಿಗಂತೂ ಸಿಕ್ಕಾಪಟ್ಟೆ ಖುಷಿಯಾಗಿದೆ. ಇದು ನಾವು ಚಿಕ್ಕವರಿದ್ದಾಗ ತೆಗ್ದಿರೋ ಫೋಟೋ ಈಗಲೂ ಹಾಗೆ ಇಟ್ಕೊಂಡಿದ್ದಾರೆ. ನಾನೆಷ್ಟು ಕ್ಯೂಟಾಗಿ ಕಾಣಿಸ್ತಿದ್ದೀನಿ ಅಲ್ವಾ? ಮತ್ತೆ ನಮ್ಮ ಸಂಜು ರೂಮ್ ಟೂರ್ ಮಾಡೋಣ ಬನ್ನಿ ಗೈಸ್. ನಾನು ವಿಡಿಯೋ ಮಾಡ್ತಿದ್ದೀನಿ ಅಂದಿದ ತಕ್ಷಣವೇ ಅವಳು ಅಲ್ಲಿ ಇಲ್ಲಿ ಆಗಿರೋ ಸಾಮಾನೆಲ್ಲ ಎತ್ತಿಡ್ತಿದ್ಲು. ತೋರಿಸ್ಕೋಬೇಕಲ್ಲ, ಕೆಲಸ ಮಾಡ್ತೀನಿ ನಾನು ಅಂತ ಹೇಳಿ. ಈ ಗೊಂಬೆಗೆ ನನ್ನ ಹೆಸರು ಇಟ್ಟಿದ್ದಾಳೆ ಅಂತೆ, ಐಶು ಅಂತ. ನಂತರ ಕ್ಯೂಟ್ ಆಗಿದೆ ಅಲ್ವಾ? ಇಬ್ಬರು ಸೇರಿ ಕೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡ್ವಿ. ಬರೀ ಇಂಥದೆಯಾ? ಅದಕ್ಕೆ ಇವಳು ಬರ್ತಾ ಇರಲಿಲ್ಲ ಕ್ಯಾಮ್ರಾ ಮುಂದೆ, ಹಿಂಗೆ ಕರ್ಕೊಂಡೆ. ಮತ್ತು ಇವಳು ಪ್ರಾಡಕ್ಟ್ನ ರಿವೀಲ್ ಮಾಡ್ತಿದ್ದಾಳೆ ನೋಡಿ ಗೈಸ್. ನಾವು ದೊಡ್ಡ ಇನ್ಫ್ಲೂಯೆನ್ಸರ್ ಥರ ನಾವು ಪ್ರಾಡಕ್ಟ್ನೆಲ್ಲ ರಿವೀಲ್ ಮಾಡ್ತಾ ಇದ್ವಿ. ಡೇ ಮಾತ್ರ ಸಿಕ್ಕಾಪಟ್ಟೆ ಕಾಮಿಡಿ ಆಗಿತ್ತು. ನಾನು ಹೆವಿ ಎಂಜಾಯ್ ಮಾಡಿದೆ. ಇವಳು ಇದ್ಲು ಅಂದರೆ ಮುಗೀತು ಕತೆ. ಮತ್ತು ನಾವು ನೈಟ್ ಅಂಕಲ್ ಆಂಟಿ ಮಲ್ಕೊಂಡ್ಮೇಲೆ 2:30 ಆಗಿತ್ತು. ಅವಾಗ ಐಸ್ ಕ್ರೀಮ್ ಆರ್ಡ್ರ್ ಮಾಡಿದ್ವಿ. ಮತ್ತೆ ಅಂಕಲ್ ಆಂಟಿ ಗೊತ್ತಾಗಬಾರ್ದು ಅಂತ ಮೆಲ್ಲಗೆ ಸೌಂಡ್ ಮಾಡ್ಕೊಂಡು ಹೋಗಿ ಐಸ್ ಕ್ರೀಮ್ ತಗೊಂಡು ಬಂದ್ವಿ. ಎಂಥ ಧೋಕಾ ಅಂದರೆ ಐಸ್ ಕ್ರೀಮ್ ಏನೋ ಕೊಟ್ಟಿದ್ದಾರೆ, ಅದಕ್ಕೆ ಸ್ಪೂನೇ ಕೊಟ್ಟಿಲ್ಲ. ಬೇರೆ ಗತಿ ಇಲ್ಲದೆ ಇವಾಗ ಸ್ಪೂನ್ ತರಕ್ಕೆ ಹೋದರೆ ಅಂಕಲ್ ಆಂಟಿ ಗೊತ್ತಾದರೆ ಬೈತಾರೆ ಅಂದ್ಬಿಟ್ಟು ನಾವು ಕೈಯಲ್ಲೇ ತಿನ್ಬೇಕಾಯ್ತು. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದರೆ ನಿಮ್ಮ ಈ ಥರದ. ಇದಾಗಿತ್ತು ಇವತ್ತಿನ ಮಿನಿ ವ್ಲಾಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್. ಬಾಯ್ ಬಾಯ್.